ಮಾಡಿಬಿಟ್ಟು ರೂಲ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಬಿಟ್ಟು ಏನು ಮಣ್ಕಾಲ ಇರ್ತಲ್ಲ ಮಣ್ಕಾಲ ಮೇಲ್ಗಡೆಯಿಂದ ಇರುತ್ತೆ ಪೂರ್ಣ ರೌಂಡಾಗಿ ಸುತ್ತ ಇರುತ್ತೆ. ಇದು ಒಂದು 5 ನಿಮಿಷ ಆದಮೇಲೆ ಅದು ಸೆಟ್ ಆಗಿಬಿಡ್ತಾ ಇದೆ ಪ್ಲಾನ್. ಸೆಟ್ ಆದಮೇಲೆ ಈ ಮಣ್ಕಾಲ ನೀವು ಪಟೇಲ ಇರ್ತಾ ಇದ್ದೀರಾ, ಪಟೇಲ ಕೆಳಗಡೆ ಲೈಟಾಗಿ ಸ್ವಲ್ಪ ಪ್ರೆಷರ್ ಕೊಡ್ತಾ ಇದೆ. ಈ ಪ್ರೆಷರ್ ಕೊಡೋದ್ರಿಂದ ಸ್ಟ್ಯಾಂಡರ್ಡ್ ಪ್ರೆಷರ್ ಕೊಡ್ತಾರೆ. ಈ ಪ್ರೆಷರ್ ಕೊಡೋ ಉದ್ದೇಶ ಏನಂತಂದರೆ ಕಾಲು ನೀವು ಒಳಗಡೆ ಹಾಕಿದರೆ ಒಳಗಡೆ ಹೋಗಬಾರ್ದು. ಪೈಪ್ ಇದ್ರೆ ನಾರ್ಮಲ್ ಪೈಪ್ ಇದ್ದರೆ ಒಳಗಡೆ ಹೋಗುತ್ತೆ, ಎತ್ತದಾಗ ಮೇಲ್ಗಡೆ ಬರ್ತದೆ. ಆ ಥರ ಆಗಬಾರ್ದು ಅಂತ ಇದು ಪ್ರೆಷರ್ ಕೊಡ್ತೇವೆ. ಇದಕ್ಕೆ ಏನು ಮಾಡ್ತಾ ಇದ್ದೀವಿ ಸರ್ ನಾವು, ಇದ್ರಾಗ ಆ ಕಾಲಿನ ಮೇಲೆ ಏನಿರ್ತಲ್ಲ ಅವರು ಮಾಡ್ತಿರ್ತಾರೆ ಎಲ್ಲೆಲ್ಲಿ ಎಲುಗಳದಾವಲ್ಲ ಎಲ್ಲ ಎಲುಗಳು ಇದರಲ್ಲಿ ಮುಡಿರುತ್ತೆ ಸರ್. ಮುಡಿರುತ್ತೆ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಸರ್, ಮಧ್ಯದಲ್ಲಿ ಇರೋ ಒಂದು ಸೆಳೆ ಹಾಕಿಬಿಟ್ಟು ಏನು ಎಲುಬು ಕಟ್ಟ ಇರ್ತಲ್ಲ ಅದರ ಸಮಾನಾಂತರವಾಗಿ ಒಳಗಡೆ ಒಂದು ಸೆಳೆ ಹಾಕ್ತಾ ಇದ್ದೀವಿ. ಸೆಳೆ ಹಾಕಿಬಿಟ್ಟು ನೀರಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕಲಿಸ್ಬಿಟ್ಟು ಇದು ಫಿಲಪ್ ಮಾಡ್ತಾ ಇದ್ದೀವಿ. ಫಿಲಪ್ ಮಾಡಿದ ಮೇಲೆ ಅದು ಕಟ್ ಆಗುತ್ತೆ, 5 ನಿಮಿಷ ಅದು ಸೆಟ್ ಆಗುತ್ತೆ, ಗಟ್ಟಿ ಆಗಿಬಿಟ್ಟು ಆಮೇಲೆ ಏನು ಬ್ಯಾಂಡೇಜ್ ಇಟ್ಟಿರ್ತೇವಲ್ಲ ನಾವು ಇದು ಚಾಕುಲಿ ಸಹಾಯದಿಂದ ಇದು ಕಟ್ ಮಾಡ್ತಾ ಇದ್ದೇವೆ. ಅವಾಗ ಒರಿಜಿನಲ್ ಮೋಡ್ ಸಿಗ್ತಾ ಇದೆ ನಮಗೆ. ಒರಿಜಿನಲ್ ಮೋಡ್ ಸಿಗ್ತದೆ. ಚೆನ್ನಾಗಿರೋ ಕಾಲು ಇರುತ್ತೆ, ಇನ್ನೊಂದು ಚೆನ್ನಾಗಿರೋ ಕಾಲು. ಆ ಚೆನ್ನಾಗಿರೋ ಕಾಲು ಮೊಣಕಾಲಿಂದ ಎಂಕಲ್ವರೆಗೆ ಎಷ್ಟು ಉದ್ದ ಇದೆ ಮೇಜರ್ ಮಾಡ್ತಾ ಇದ್ದೀವಿ. ಮೇಜರ್ ಮಾಡಿಬಿಟ್ಟು ಈ ಚೆನ್ನಾಗಿ ಒಂದು ಡೈರಿಂಗ್ ಮಾಡ್ತಾ ಇದ್ದೀವಿ. 2 ಬ್ಯಾಲೆನ್ಸ್ ಇರಬೇಕು. ಈ ಥರ ಒಂದು POP ಡೈರಿಂಗ್ ಮಾಡ್ತಾ ಇದೆ ಸರ್. POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಲ್ಲ. ಇದಕ್ಕೆ ಅಳತೆಗೆ ತಕ್ಕಂಗೆ ಇದು ಪೈಪ್ ಇರ್ತಾ ಇದೆ. ಹೈಡೆನ್ಸಿ ಕ್ವಾಲಿಟಿ ಪೈಪ್ ಅಂತ ಹೇಳಿ ಸರ್ ಇದು ಪೈಪು. ಈ ಪೈಪನ್ನು ಹೇಗೆ ಮಾಡ್ತಾ ಇದ್ದೀವಿ, ಓನ್ ಮಷಿನ್ದೊಳಗೆ ಹಾಕಿ ಕರಗಿಸ್ತಾ ಇದೆ ಪೈಪು. ಯಾಕೆ ಹಾಗೆ ನಾವು ಹಾಕಿದ್ರೆ ಅದು ಹೋಗಲ್ಲ. ಪೈಪಲ್ಲಿ ಕರಗಿದಾಗ ನಾವು ಯಾವ ಚೆನ್ನಾಗಿ ಅದನ್ನು ಸೇಫ್ ಕೊಡಬೇಕು ಅದನ್ನ ಸೇಫ್ ಬಂದುಬಿಡುತ್ತೆ. ಆ ನಂತರ ಅದನ್ನು ತೆಗೆದಾಗ ಸಾಕಷ್ಟು ಸುಡ್ತಾ ಇರ್ತೀವಿ ಅಂತ. ಸುಡ್ತಾ ಇದೆ ಅಂತಂದ್ರೆ ಕೈಲಿ ಮುಟ್ಟೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಸ್ವಲ್ಪ 6ವರೆಗೆ ತಲೆಯಲ್ಲಿ 6ವರೆಗೆ ಇಡ್ತಾ ಇದ್ದೀವಿ. ಈಗ ಫುಲ್ ಆರಿದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ ಸಲ ಹೊಡಿತಾ ಇದ್ದೀವಿ. ಹೊಡೆಗಿದ್ರೆ ಇದೇನು ಡೈ ಮಾಡಿರ್ತೀವಲ್ಲ ಆ ಪೌಡರ್ ಆಗಿ ಹೊರಗಡೆ ಬರ್ತಾ ಇದೆ. ಪೌಡರ್ ಆಗಿ ಆವಾಗ ಏನಾಗ್ತದೆ, ಲೈಟ್ ವೇಟ್ ಸ್ಟಾಪೇಜ್ ಸಿಗ್ತಾ ಇದೆ. ಇದು ನಮ್ಮ ಒರಿಜಿನಲ್ ಕಾಲ್ಗಿಂತ ಲೈಟ್ ವೇಟ್ ಇದೆ. ಅದೇ ಪೈಪ್ ಇದನ್ನಾಗಿದೆ. ಗರಂ ಖರೀದಿರೋ ತುಂಬಾ ಲೈಟ್ ಇದೆ. ಲೈಟ್ ವೇಟ್ ಇದೆ ಸರ್. ಆಕ್ಚುಲಿ ನಮ್ಮ ಭಾರ ನಮ್ಮ ಕಾಲಿಗೆ ಒರಿಜಿನಲ್ ಕಾಲಕ್ಕಿಂತ ಕಡಿಮೆ ಅದಕ್ಕೆ ನಾವು ಜಸ್ಟ್ ಲೈಕ್ ಸ್ಯಾಂಡಲ್ ಹಾಕ್ತಾ ಇದ್ದೀವಲ್ಲ, ಸ್ಯಾಂಡಲ್ ಹಾಕಿದ್ರೆ ಅಂತಂದ್ರೆ ನಮ್ಮ ನಂಬರ್ ವೈಸ್ ನಾವು ಸ್ಯಾಂಡಲ್ ಪರ್ಚೇಸ್ ಮಾಡ್ತಾ ಇದೀವಿ. ಒಬ್ಬರು 5 ನಂಬರ್, ಒಬ್ಬರು 6 ನಂಬರ್, ಆ ಚೆನ್ನಾಗಿ ಇದು ಫುಟ್ ಇರ್ತಾ ಇದೆ ಅಂದರೆ ನಂಬರ್ ತಾವು ಸುಧಾರ್ ಚಂದ್ರನ್ ಹೆಸರು ಕೇಳಿರ್ಬೋದು. ಆ ಸುಧಾರ್ ಚಂದ್ರನ್ ಇವತ್ತು ಇದೇ ಕಾಲ ಹಾಕೊಂಡು ಆರಾಮಾಗಿ ನಡೀತಾ ಇದ್ದಾರೆ, ಎಲ್ಲ ಸೀರಿಯಲ್ ಮಾಡ್ತಾರೆ. ನಾಚೆ ಬೈ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಹಾಕಿದ್ಮೇಲೆ ಅವ್ರ ಮೇಲೆ ಒಂದು ಫಿಲ್ಮ್ ಆಗಿದೆ. ಅದೇ ನಾಚೆ ಬೈ ಫಿಲ್ಮೇನೆ ಅವ್ರ ಮೇಲೆ ಹಾಕಿದ್ರೆ ಅವಾಗ ಜೈಪುರ್ ಪುಟ್ಟಿಗೆ ಎಷ್ಟು ಬೆಲೆ ಬಂದಿದ್ದು. ಮೊದಲಿಗೆ ಜೈಪುರ್ ಪುಟ್ಟಿ ಕಟ್ಟಿಗೆ ಪರಿಮಳ ಮಾಡ್ತಾ ಇದೆ ಸರ್. ಅವಾಗ ಏನಾಗ್ತದೆ, ಇದನ್ನು ರಬ್ಬರ್ ಪುಟ್ ಮಾಡಿದ ಮೇಲೆ ಆ ಸುಧಾರ್ ಚಂದ್ರನ್ ರಬ್ಬರ್ ರೂಪಾಯಿ ಸರ್. ಈಗ ಇನ್ನೂ ಲೈಟ್ ವೇಟ್ ಇದೆ. ಲೈಟ್ ವೇಟ್ ಮತ್ತೆ ಮನುಷ್ಯನ ಭಾರ ಹಿಡಿಬೇಕಲ್ಲ ಸರ್. ಮಿನಿಮಮ್ ಎಷ್ಟು ವೇಟ್ ಇರ್ತಾ ಇದೆ, ಮಿನಿಮಮ್ 400 ರಿಂದ 500 ಗ್ರಾಮ್ ವೇಟ್ ಇರ್ತಾ ಇದೆ. ಆ ಭಾರ ಅದಕ್ಕೆ ಹಿಡಿಬೇಕು. ಮತ್ತೆ ಇದ್ರಿಗೆ ಎಂಕಲ್ ಮೂವ್ಮೆಂಟ್ ಇರೋದಲ್ಲ ಸರ್. ಹೈಟ್ ಕಾಲದಲ್ಲಿ ಪರ್ಟಿಕ್ಯುಲರ್ ಎಂಕಲ್ ಮೂವ್ಮೆಂಟ್ ಇರ್ತಾರೆ. ಇದ್ರಾಗ ಎಂಕಲ್ ಮೂವ್ಮೆಂಟ್ ಇರೋದಿಲ್ಲ. ನಿಮ್ಮ ಹೆಸರು ನಾಯ್ಕರ್. ಇಲ್ಲಿಯವರು ನೀವು? ಹೌದು ಸರ್, ಇಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷದಿಂದ ಇಲ್ಲಿ. ಈಗ ನೀವು ಮಾಡ್ತೀರಿ? ಹೌದು ಸರ್. ಬಟ್ ನಿಮ್ಮಿಂದವರು 10 ಜನ ರೆಡಿ ಮಾಡಿದ್ರೆ? ರೆಡಿ ಮಾಡಿವಿ ಸರ್. ಎಲ್ಲ ಒಂದು ಟೀಮ ರೆಡಿ ಮಾಡಿದೆ ಸರ್. ಅದು ಬಹಳ ಇಲ್ಲ ಸರ್, ಎಲ್ಲ ಒಂದು ಟೀಮ ರೆಡಿ ಮಾಡಿದೆ. ಈಗ ಅವ್ರಲ್ಲಿ ನಾವು ಆಂಧ್ರ ಪ್ರದೇಶ, ಗೋವಾ, ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದು ನಾನು ಲಿಸ್ಟ್ ನೋಡ್ತಾ ಇದ್ದೆ. ಆಲ್ ಇಂಡಿಯಾ ಮಾಡಿದ್ದೀವಿ. ಹೌದು ಮಾಡಿದೆ ಸರ್. ಇವಾಗ ಸುಮಾರು ಈಗ ಆಂಧ್ರದಲ್ಲಿ ಕ್ಯಾಂಪ್ ಈಗ ಆಫರ್ ಬಂದಿದೆ. ಬೆಳಗಾವದಲ್ಲಿ ಕೇಳ್ತಾ ಇದ್ದಾರೆ. ಈಗ ನಾವು ನೆಕ್ಸ್ಟ್ ಪ್ರೋಗ್ರಾಮ್ ಈಗ ಬೆಳಗಾವ್ ಆಂಧ್ರದಲ್ಲಿ ಕ್ಯಾಂಪ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಅವಾಗ ನೆಕ್ಸ್ಟ್ ಕೈ ಕಟ್ಟಾಗಿರುತ್ತೆ ಸರ್. ಕೈಯಿಂದ ಮಿನಿಮಮ್ ಏನಾಗ್ತದೆ, ಮಿನಿಮಮ್ 5 kg 4 kg ವೇಟ್ ಇಟ್ಕೊಂಡು ಪೆನ್ ಹಿಡ್ಕೊಂಡು ಬರೀಬಹುದು, ಸ್ಕೂಲ್ ಹಿಡ್ಕೊಂಡು ಊಟ ಮಾಡ್ತಾರೆ. ಇಂಥ ಎಲ್ಲ ಚಟುವಟಿಕೆಗಳು ಮಾಡ್ತಾರೆ. ಈಗ ಅವರು ಮೊದಲೇ ಆಳ್ತಿ ಕೊಡ್ಬೇಕು. ಹೌದು, ಫಸ್ಟ್ ಟೈಮ್ ಅಳತಿ ಕೊಡ್ಬೇಕು ಸರ್. ಬಂದು ಅಳತಿ ಕೊಟ್ಟ ಮೇಲೆ ನಾವು ಮತ್ತೊಂದು ಡೇಟ್ ಕೊಡ್ತಾ ಇದ್ದೀವಿ ಸರ್. ಆ ಡೇಟಿಗೆ ಬಂದು ಅವ್ರಿಗೆ ಕಾಲು ಹಾಕಿ ಅವ್ರಿಗೆ ಇಲ್ಲ ನಡೆಸಿ ಪ್ರಾಕ್ಟೀಸ್ ಮಾಡಿ ಅವ್ರು ಏನು ನ್ಯೂನ್ಯತೆ ಇದೆ ಅಥವಾ ಏನು ಕಂಪ್ಲೇಂಟ್ ಇದೆ ಅದನ್ನೆಲ್ಲ ಸರಿಪಡಿಸಿಬಿಟ್ಟು ಅವ್ರು ನಾವು ಬರುವಾಗ ಏನು ಅಂತ ಮನಸ್ಸಿಗೆ ನೋವು ಮಾಡ್ಕೊಂಡು ಬಂದಿರ್ತಾರೆ, ಕಾಲು ಹಾಕೊಂಡು ಹೋಗ್ಬೇಕಂದ್ರೆ ನಕ್ಕೊಂತ ಹೋಗುವಂತ ಉದ್ದೇಶ ಇಟ್ಕೊಂಡು ನಾವು ಈ ಸಂಸ್ಥೆಗಾಗಿ ಕೆಲಸ ಮಾಡ್ತೀವಿ. ಇಲ್ಲ, ಈಗ ಹೊರಗಿನವರು ಬಂದ ಮೇಲೆ ಅವರು 1-2 ದಿನ ಓಡಾಡಿದ್ರೆ ಅದು ಏನು ನ್ಯೂನತೆ ಅಂತ ಗೊತ್ತಾಗುತ್ತೆ. ನಾವು ಹಾಕಿದ ಮೇಲೆ ಬೆಳಿಗ್ಗಿಂದ ಇಲ್ಲಿ ಸುಮಾರು ಸಾಯಂಕಾಲವರೆಗೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ನಮ್ಮ 2 ಗಂಟೆ ಒಳಗೆ ಗೊತ್ತಾಗ್ಬಿಡ್ತಾ ಇದೆ ಅವ್ರ ಸಮಸ್ಯೆ ಏನೈತೆ ಅನ್ನೋದು. ಆ ಸಮಸ್ಯೆ ಅವ್ರು ಏನಿಲ್ಲ ಏನೋ ಸಂಬಳ ಕೊಟ್ಟು ಹೇಳಿದ್ರು ಆ ಸಮಸ್ಯೆ ಪರಿಹರಿಸಿ ಅವ್ರನ್ನ ಕಳಿಸ್ಕೊಡುತ್ತೆ. ಆಯ್ತು, ನಾನು ಇಡೀ ರಾಜ್ಯ ಸುತ್ತಾಡ್ತೀನಿ. ಅಲ್ಲಿ ಪಾಪ ಬಹಳ ಜನ ಇರ್ತಾರೆ.